ಎವ್ರಿವನ್, ನೀವು ವೇಟ್ ಲಾಸ್ ಮಾಡ್ತಾ ಇದ್ದೀರಾ? ಹಾಗಿತ್ತು ಅಂದ್ರೆ ಈ 5 ಟಿಪ್ಸ್ ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ವೇಟ್ ಲಾಸ್ ಮಾಡೋದಕ್ಕೆ. ಫಸ್ಟ್ ಒನ್ ಬಂದು, ನೀವು ಯಾವತ್ತೂ ಫ್ಯಾಟ್ ಲಾಸ್ ಮಾಡೋದಕ್ಕೆ ಫೋಕಸ್ ಮಾಡಬೇಕು, ವೇಟ್ ಲಾಸ್ಗೆ ಅಲ್ಲ. ಸೊ ವೇಟ್ ಲಾಸ್ ಬಂದು ಟೆಂಪ್ರವರಿ, ಅದೇ ಹೆಲ್ತ್ ಬಂದು ಪರ್ಮನೆಂಟ್. ನಾವು ಯಾವಾಗ್ಲೂ ಹೆಲ್ತ್ ಬಗ್ಗೆನೇ ನಾವು ಫೋಕಸ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಒನ್ ಬಂದು, ಬಿ ಪೇಷಂಟ್. ಅಂದ್ರೆ ನಾವು ತಾಳ್ಮೆ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೇಟ್ ಲಾಸ್ ಮಾಡಬೇಕಾದ್ರೆ. 1 ತಿಂಗಳಿಗೆ 10 ಕೆಜಿ ಕಡಿಮೆ ಆಗಬೇಕು, ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು, ಕ್ವಿಕ್ ರಿಸಲ್ಟ್ ಬೇಕು, ಹಾಗಾಗೋದಿಲ್ಲ. ಸೊ ಅದು ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ತಗೊಳುತ್ತೆ. ಸೊ ಒಬ್ಬರಿಗೆ 2 kgs ಆಗ್ಬೋದು, 3 kgs ಆಗ್ಬೋದು, 4 kgs ಆಗ್ಬೋದು, ಡಿಪೆಂಡ್ಸ್ ಅಪಾನ್ ಬಾಡಿ. ನೆಕ್ಸ್ಟ್ ಬಂದು ಸಪೋರ್ಟ್ ಸಿಸ್ಟಮ್. ನಿಮ್ಗೆ ಯಾವ್ದಾದ್ರು ಒಂದ್ ಸಪೋರ್ಟ್ ಸಿಸ್ಟಮ್ ಇರಲೇಬೇಕು. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಕಮ್ಯುನಿಟಿ ವೇಟ್ ಲಾಸ್ಗೆ ಇದಂತೂ ಇರೋದ್ರಿಂದ ನಿಮ್ಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಫೋರ್ತ್ ಒನ್ ಬಂದು ನ್ಯೂಟ್ರಿಷನ್. ಸೊ ನಾವು ಕರೆಕ್ಟಾಗಿ, ನಾವು ಪ್ರಾಪರ್ ಆಗಿ ನ್ಯೂಟ್ರಿಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ವೇಟ್ ಲಾಸ್ ಮಾಡಬೇಕಾದ್ರೆ. ಫಿಫ್ತ್ ಒನ್ ಬಂದು, ನಾವು ಮೂಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಮೂಮೆಂಟ್ಸ್, ಅಂದ್ರೆ ಯಾವಾಗಲೂ ಜಿಮ್ಮೆ ಮಾಡಬೇಕು ಅಥವಾ ವಾಕಿಂಗ್ ಮಾಡಬೇಕಲ್ಲ, ನಿಮ್ಗೆ ಯಾವ್ದು ಇಷ್ಟ ಆ ರೀತಿ ಮೂವ್ಮೆಂಟ್ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ವಾಕಿಂಗ್ ಆಗ್ಬೋದು, ಎಕ್ಸಸೈಸ್ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು. ಈ ತರ ಏನಾದ್ರೂ ನೀವು ಆಡ್ತಾ ಇರ್ಬೋದು. ಸೊ ಇದು ಜಸ್ಟ್ ಮೂಮೆಂಟ್ಸ್ ನೀವು ಇಟ್ಕೊಂಡಿತ್ತು ಅಂತಂದ್ರೆ ಈ 5 ಟಿಪ್ಸ್ ನಿಮಗೆ ಸಖತ್ ಹೆಲ್ಪ್ ಆಗುತ್ತೆ.